ಇಲ್ಲ ಒಂದು ಕಥೆ ಐತಿ, ಅದನ್ನ ಒಂದೇ ನುಡಿಗೆ ಯಾವತ್ತು ಮುಂದಿರೋದಿಲ್ಲ ಅನ್ನೋ ಪಲ್ಲವಿ ಬರ್ತಿರೋದು ನಮ್ಗೆ. ದೇವಲೋಕದಿಂದ ಹಾಡಾಕ ದೇವಲೋಕದಿಂದ ಇವನ ಹೆಂಡತಿನ ಹಾಡಾಕ ಇವನ ಹೆಂಡತಿನ ಹಾಡಾಕ ಮಜಾ ಬಂದೈತಿ ಮಾಡಾಕ ಹೋಲು ಮೆತ್ತಗಿತ್ತು, ಅದ್ ಹೆಂಗಿತ್ತು ತಂಪಿಗಿತ್ತು ರಕ್ತ ಬಂತು. ದೇವಲೋಕದಿಂದ ಇಲ್ಲ ಅಂದ್ರೆ ಚಲ್ಲವೇ ಇರ್ತೈತಿ. ಅದ ಸೌಂಡ್ ನಮ್ಮಿಂಗ್ ಬರಲ್ಲ. ಅತ್ತಾಗೊಂದೆರಡು ಇತ್ತೊಂದೆರಡು ಡಕ್ ಚೆಲ್ಲ ಅವನ್ನ ಸೌಂಡ್ ಕೊಟ್ಟ ಇದರ ಒಂದ್ ಆ ಪೆಟ್ಟಿಲ್ ಸೆಂಟರ್ ಇಟ್ಬಿಟ್ಟು ಕತಿ ಯಾವ್ದಂತಂದ್ರ ಜಲಾಂಧರ ಅಂತಿರ್ತಾನ, ಅವನ್ ಹೆಂಡತಿ ಧೂಷ್ ಅಂತಿರ್ತಾಳ. ಅಕ್ಕಿ ಶೀಲಾನ ಕೆಡಿಸಿದ್ರೆ ಮಾತ್ರ ಯೂಟ್ಯೂಬ್ದಾಗ ಸೋತಿರ್ತಾನ. ಅಲ್ಲಿ ಕತ್ತಿ ನಮ್ಮ ಹೆಂಗದ ಹಾಡ ಹಾಡ ಇವನ ವೇಷ ಇಲ್ಲ ಬರ್ಬೇಕಾದ್ರಿಬ್ರು ಫೋನ್ ಹಚ್ಚಿ ಕೇಳಿದ್ರ ಅದ್ರಾಗು ಪ್ರಾಂಪ್ಟ್ ಆಗ ಅಂಗಡಿ ಅವ ನಮ್ಗಟ್ಟ ರಿಲೇಷನ್ ಅದಂಗ ಅವಕವ ಅವ್ ಕೇಳ್ತಾನ ಏನಿಬ್ರು ಹೊಂದಾಣಿಕೆಯಿಂದ ಅದೇರಿನಪ್ಪ ಅಂತ ಕೇಳಿ ನಾನು. ಹೊಂದಾಣಿಕೆ ಗಿಂದಾಣಿಕೆ ಅಂದ್ರೆ ಭಜನಾ ರಂಗದಾಗ ನಾವ್ ಮಾತ್ರ ಯಾವ ಜೋಡಿನ ಇಟ್ಕೊಂಡಿಲ್ಲ. ಅವ ಜನ ಹೆಂಗಿರ್ತೈತಿ ಕಮಿಟಿ ಹೆಂಗಿರ್ತೈತಿ ಅಷ್ಟ ನನ್ನ ಭಜನೆ. ಎಷ್ಟು ಇಟ್ಟಿನಿ ಇವತ್ತ ಆ ಬೆಳೆ ಒನ್ನೆಕ್ಕ ನಾವೆಲ್ಲ ಕಷ್ಟಪಟ್ಟು ದೊಡ್ಡವ್ರ ಕೈಕಾಲು ಹಿಡ್ಕೊಂಡು ಯಾ ಜಾತ್ರೆ ಇಲ್ಲ ನಿಪ್ನಿಲ್ಲ ಭಜನೆ ಇಟ್ಟೇವೇನ ಬಂದ್ ಮಂದಿ ಹೋಗ್ಬಾರ್ದಂತ ಹಾಡ್ಬೇಕಂತ ಆ ಹುಡುಗರು ಹಿಂಗ ಅಂತಾವ್ರಿ, ನೀವ್ ನೋಡಿದ್ರೆ ಹಿಂಗ ಅಂತೀರಿ ಅಂತ ಅಂದ್ರೆ ಹುಡುಗರಿಗೆ ಕಮಿಟಿಯವ್ರಿಗೆ ಜಗಳ ಹಚ್ಚಿ ಹಂಗಂಗಿಲ್ಲ ಭಜನೆ ಮತ್ತೊಳ್ಳೆಮ್ಮ ಮಂಚದ ಮೇಲೆ ವಿಷ್ಣುವಿಗೆ ದೇವ್ರಂತ ನಾವೆಲ್ಲ ಪೂಜೆ ಮಾಡ್ತೀವಿ.
ಅಲ್ಲಿ ಏನ್ ಮಾಡಿದಾವ, ಇನ್ನೊಬ್ರು ಹೆಂಡತಿ ಕೆಡಿಸಕ್ಕೆ ಹೊರ ಕೊಡ್ತಾನ. ಮುಂದಿನ ಜನ್ಮದ ನಿನ್ನ ಆಸೆ ಎಲ್ಲ ಈಡೇರಿಸ್ತಾನಿ, ನಿನ್ನ ಪೂಜೆ ಮಾಡೋರಿಗೆ ಸಕಲ ಐಶ್ವರ್ಯಗಳು ಲಭಿಸಲಿ, ನಿನ್ನ ಮದುವೆ ಮಾಡ್ಯಾರ ಲಘು ಮದುವೆ ಆಗ್ಲಿ ಅಂತ.